ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಉಪೇನ್ ಫ್ಯಾಮಿಲಿ. ಈ ವ್ಲಾಗಲ್ಲಿ ಏನಿರುತ್ತೆ ಅಂತಂದರೆ, ನಾನು ಇವತ್ತು ಒಂದು ವಾಲಂಟಿಯರಿಂಗ್ ವರ್ಕ್ ಹೋಗಿದ್ದೆ ಟ್ರಕ್ಕಿಂಗಿಗೆ. ಸ್ಪೆಷಲಿ ಏಬಲ್ಡ್ ಅವ್ರಿಗೆ ನಾವು ಬಡ್ಡೀಸ್ ಅಂತ ಕರಿತೀವಿ. ಸೊ ಅವ್ರ ಜೊತೆಗೆ ನಾನೊಂದು ಟ್ರಕ್ಕಿಗೆ ಹೋಗಿದ್ದೆ. ಆ ಟ್ರಕ್ಕಿನ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊತಾ ಇದ್ದೀನಿ, ಹಾಗೆ ಅಲ್ಲಿ ಏನೇನು ಮಾಡಿದ್ವಿ ಅಂತ ಇದೆ. ಸೊ ಫಸ್ಟ್ ನಾವು ಟಿಫನ್ ಮಾಡಿಕೊಂಡು ನಾವು ಟ್ರಕ್ಕಿಂಗ್ ಬೇಸ್ ಪಾಯಿಂಟ್ ಅಂದರೆ ಚಂಪಕದಮ್ಮ ಬೆಟ್ಟದ ಕೆಳಗಡೆ ಬಂದು ಎಲ್ಲ ಮೀಟಿಂಗ್ ಮಾಡಿ ನಮಗೆ ಬಡ್ಡಿನ ಅಸೈನ್ ಮಾಡಿದ್ರು. ಅದಾದಮೇಲೆ ನಾವು ಅವ್ರನ್ನ ಕರ್ಕೊಂಡು ಟ್ರಕ್ಕಿಂಗ್ನ ಸ್ಟಾರ್ಟ್ ಮಾಡಬೇಕಾಗಿತ್ತು. ಸೊ ಟ್ರಕ್ಕಿಂಗ್ ನರಸಿಂಹಸ್ವಾಮಿ ಬೆಟ್ಟ ಹತ್ತದ್ಬಿಟ್ಟು ಅಲ್ಲಿಂದ ಕೆಳಗೆ ಇಳ್ಕೊಂಡು ಸುವರ್ಣಮುಖಿಗೆ ಹೋಗೋದು ನಮ್ಮ ಟ್ರಕ್ಕಿಂಗ್ ಇದಾಗಿತ್ತು. ಹಾಗಾಗಿ ನಾವು ಅದನ್ನು ಸ್ಟಾರ್ಟ್ ಮಾಡ್ಕೊಂಡ್ವಿ. ಸೊ ನಾವು ಫಸ್ಟ್ ಮೇಲೆ ಹತ್ತುವಾಗಲೇ ಫಸ್ಟ್ ವ್ಯೂ ನಮ್ಗೆ ಇದು ಸಿಕ್ಕಿತ್ತು. ನನಗೆ ಮಾತ್ರ ವ್ಯೂ ನೋಡಿ ತುಂಬ ಖುಷಿ ಆಯಿತು. ಹಾಗೆ ನಾವು ಮುಂದೆ ನಾವು ಟ್ರಕ್ಕಿಂಗ್ ಮಾಡ್ಕೊಂಡು ಹೋದ್ವಿ. ಅಲ್ಲಿ ಬೆಟ್ಟದ ಮೇಲೆಯಿಂದ ತುಂಬ ಚೆನ್ನಾಗಿ ಕಾಣಿಸ್ತು ನನಗೆ. ಆಫ್ಟರ್ ದಿಸ್ ವಾಸ್ ದ ಟಾಪ್ ಪಾಯಿಂಟ್ ಆಫ್ ಅವರ್ ಟ್ರಕ್ಕಿಂಗು. ಪೀಕ್ ಪಾಯಿಂಟಿಗೆ ಬಂದೆ. ಸೊ ಪೀಕ್ ಪಾಯಿಂಟಿಗೆ ಬಂದ ಮೇಲೆ ಒಂದು ಗ್ರೂಪ್ ಫೋಟೋ ತೆಗೆದು ನೆಕ್ಸ್ಟ್ ನಾವು ನಮ್ಮ ಟ್ರಕ್ಕಿಂಗ್ನ ಕಂಟಿನ್ಯೂ ಮಾಡಿದ್ವಿ. ನಾವು ಆ ಪೀಕ್ ಪಾಯಿಂಟ್ ಇಂದ ಕೆಳಗಡೆ ಇಡ್ಕೊಂಡ್ಬಂದ್ರೆ ನಮಗೆ ಪೂರ್ತಿ ಕಾಡೇ ಸಿಗೋದು. ಸೊ ಕಾಡಿನ ಮಧ್ಯೆ ಒಂದು ರೋಡ್ ಹೋಗುತ್ತೆ, ಆ ರೋಡಲ್ಲಿ ಟ್ರಕ್ಕಿಂಗ್ ಮಾಡ್ಕೊಂಡ್ ಬರಬೇಕು. ಎಕ್ಸ್ಪೀರಿಯನ್ಸ್ ಮಾತ್ರ ಅಲ್ಟಿಮೇಟ್ ಆಗಿತ್ತು. ಹಾಗೆ ಹೋಗೋವಾಗ ಮಧ್ಯಕ್ಕೆ ಒಂದು ಕಡೆ ಬ್ರೇಕ್ ತಗೊಂಡು ಅಲ್ಲಿ ಅವ್ರಿಗೆ ಸ್ವಲ್ಪ ಗೇಮಿಂಗ್ ಆಕ್ಟಿವಿಟೀಸ್ನೆಲ್ಲ ಮಾಡಿಸ್ತಾ ಇದ್ರು. ಅದನ್ನೆಲ್ಲ ಮಾಡಿಬಿಟ್ಟು ನೆಕ್ಸ್ಟ್ ನಾವು ನಮ್ಮ ಟ್ರಕ್ಕಿಂಗ್ನ ಮುಂದೆ ವರ್ಸಿದ್ವಿ. ಈ ಟ್ರಕ್ಕಿಂಗ್ ಮಾತ್ರ ಒನ್ ಆಫ್ ದ ಬೆಸ್ಟ್ ಅಡ್ವೆಂಚರಸ್ ಟ್ರಕ್ಕಿಂಗ್ ಅಂತಾನೆ ಹೇಳ್ಬೋದು ನನ್ನ ಲೈಫಲ್ಲಿ. ಬಿಕಾಸ್ ನಾನು ನಾರ್ಮಲ್ ಆಗಿ ಒಬ್ಳೆ ಹೋಗಿದ್ದು ತುಂಬಾ ಸತಿ ಇದೆ, ಬಟ್ ನಾವು ಈ ತರ ನಮ್ಮ ಬಡ್ಡೀಸ್ ಜೊತೆಗೆ ಹೋಗೋದು ಇಟ್ ವಾಸ್ ಫಸ್ಟ್ ಟೈಮ್ ನನ್ನ ಎಕ್ಸ್ಪೀರಿಯನ್ಸ್ ಆಗಿತ್ತು. ನಂಗೆ ಮಾತ್ರ ತುಂಬಾ ಇಷ್ಟ ಆಯ್ತು ಅಂತಾನೆ ಹೇಳ್ಬೋದು. ಹೀಗೆ ನಾವು ಮುಂದುವರಿತಾ ಹೋದ್ವಿ. ಇವೊಂದು ಅವರು ಸ್ವಲ್ಪ ಚಿಕ್ಕ ಮಕ್ಕಳು ಆಗಿದ್ರಿಂದ ಅವ್ರಿಗೂ ಸ್ವಲ್ಪ ಟಯರ್ಡ್ನೆಸ್ ಜಾಸ್ತಿನೇ ಇತ್ತು. ಆದ್ರೂ ಅವ್ರಿಗೆ ನಾವು ಚಿಯರ್ ಅಪ್ ಮಾಡ್ಕೊಂಡು ಕರ್ಕೊಂಡು ಹೋದ್ರೆ ಅವರು ಖುಷಿಯಿಂದಾನೆ ನಮ್ಮ ಜೊತೆ ಬಂದ್ರು ಅಂತಾನೆ ಹೇಳ್ಬೋದು. ಟ್ರಕ್ಕಿಂಗ್ ಇಂದ ನೀವು ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ಲೈಕ್ ಲಿಟ್ರಲ್ ಆಗಿ ಬ್ಯಾಂಗ್ಳೂರ್ ವ್ಯೂ ಕಾಣಿಸಕ್ ಸ್ಟಾರ್ಟ್ ಮಾಡುತ್ತೆ. ತುಂಬಾ ಚೆನ್ನಾಗಿರುತ್ತೆ ಆ ಎಕ್ಸ್ಪೀರಿಯನ್ಸ್ ಕೂಡ. ಇಲ್ಲಿ ಲೈಕ್ ಕೆಲವೊಂದು ಕತೆಗಳು ಕೂಡ ಇದಾವೆ. ಲೈಕ್ ಈ ತರ ಕಲ್ಕಟ್ಟು ಹೋದ್ರೆ ಮೋಸ್ಟ್ ಆಫ್ ದಟ್ ಪ್ಲೇಸಸ್ ಅಲ್ಲಿ ನೋಡಿರ್ತೀರಾ, ಲೈಕ್ ಅನ್ಕೊಂಡಿದ್ದಾಗುತ್ತೆ ಆ ತರ ಎಲ್ಲ. ಆಮೇಲೆ ಇಲ್ಲಿ ಇದಕ್ಕೆ ಕೋಟೆ ಅಂತ ಹೇಳ್ತಾರೆ. ಇಲ್ಲಿ ಸರ್ಕಲ್ ತರ ಇದೆ. ಇದನ್ನ ಸುತ್ತಬಿಟ್ಟು ಏನಾದ್ರು ಕೇಳ್ಕೊಂಡ್ರೆ ನಿಮ್ಮ ಆಸೆ ಈಡೇರುತ್ತೆ ಅಂತ ಹೇಳ್ತಾರೆ. ಬಟ್ ಸ್ಟಿಲ್ ಅವೆಲ್ಲ ಎಷ್ಟು ಕರೆಕ್ಟೋ ತಪ್ಪೋ ಗೊತ್ತಿಲ್ಲ. ಅದೆಲ್ಲ ಒಂದು ಬಿಲೀವ್ ಅಂತ ಹೇಳ್ಬೋದು. ಹೀಗೆ ನಾವು ಅದನ್ನೆಲ್ಲ ನೋಡ್ಕೊಂಡು ಅಲ್ಲೂ ಕೂಡ ಒಂದು ಸ್ಮಾಲ್ ರೆಸ್ಟ್ ತಗೊಂಡು ನಾವು ನೆಕ್ಸ್ಟ್ ನಮ್ಮ ಪಯಣವನ್ನು ಸ್ಟಾರ್ಟ್ ಮಾಡಿದ್ವಿ. ಈ ಟ್ರಕ್ಕಿಂಗ್ ಪೂರ್ತಿ ಕಾಡಿನ ಮಧ್ಯೆ ಹೋಗೋದ್ರಿಂದ ತುಂಬಾ ಅಡ್ವೆಂಚರಸ್ ಆಗಿತ್ತು. ಪ್ಲಸ್ ನಮಗೆ ಕೂಡ ಹ್ಯಾಪಿನೆಸ್, ತಣ್ಣನ ಗಾಳಿ, ಅವಾಗ ಬಿಸಿಲು, ಈ ತರ ಮಿಕ್ಸ್ಚರ್ ಆಫ್ ವೆದರ್ ಕೂಡ ಆಗಿತ್ತು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಹೀಗೆ ಇದನ್ನ ಎಂಜಾಯ್ ಮಾಡ್ತಾ ನೋಡಿದ್ರೆ ನಮ್ ಲಾಸ್ಟ್ ಪಾಯಿಂಟ್ ಆಫ್ ಟ್ರೆಕ್ಕಿಂಗ್ ಬಂದೇ ಬಿಡ್ತು. ಸುವರ್ಣಮುಖಿ ದೇವಸ್ಥಾನ ಅಲ್ಲ, ಆ ಕಡೆ ಅಪೋಸಿಟ್ ಒಂದು ಬೆಟ್ಟ ಇದೆ. ಆ ಬೆಟ್ಟ ತುಂಬಾ ಚೆನ್ನಾಗಿತ್ತು ವ್ಯೂ ಮಾತ್ರ. ನೀವು ನೋಡಿ ಎಂಜಾಯ್ ಮಾಡ್ತೀರಾ ಅಂತ ಅನ್ಕೊಂಡಿದೀನಿ. ಹೀಗೆ ನಾವು ಟಾಪ್ ವ್ಯೂನ ನೋಡ್ಕೊಂಡು ಬಂದ್ಮೇಲೆ ಕೆಳಗಡೆ ಅಲ್ಲಿ ಒಂದು ಪುಟಾಣಿ ದೇವಸ್ಥಾನದ ಮಧ್ಯೆ ಅಂಗಣ ತರ ಇತ್ತು. ಅಲ್ಲೇ ಸ್ವಲ್ಪ ಕೂತ್ಕೊಂಡು ರೆಸ್ಟ್ ಮಾಡೋಣ, ಚಿಲ್ ಮಾಡೋಣ ಅಂತ ಅಂದ್ಬಿಟ್ಟು ಅಲ್ಲೇ ಕೂತಿದ್ವಿ ನಾವು. ಅದಾದ್ಮೇಲೆ ಲೈಕ್ ಅಲ್ಲಿ ಸ್ವಲ್ಪ ಆಕ್ಟಿವಿಟೀಸ್ ಕೂಡ ಮಾಡಿಸಿದ್ರು ಅವ್ರಿಗೆ. ಲೈಕ್ ಬಲೂನ್ ಕೊಟ್ಟು ಅವ್ರ ಜೊತೆ ಆಟ ಆಡೋದು, ಅವನ್ನೆಲ್ಲ ವಿಡಿಯೋ ಮಾಡಿಲ್ಲ. ಬಿಕಾಸ್ ಅವ್ರಿಗೂ ಪ್ರೈವಸಿ, ಯಾವ್ದು ಫೋಟೋಸ್ ಹಾಕಂಗಿಲ್ಲ ಅಂತ ಹೇಳಿದ್ರು. ಅದಕ್ಕೆ ನಾನು ಅವ್ರದ್ದು ಯಾರ್ದು ಜಾಸ್ತಿ ವಿಡಿಯೋ ಕೂಡ ಮಾಡಕ್ ಹೋಗಿಲ್ಲ. ಅದಾದ್ಮೇಲೆ ನಾವು ವಾಪಸ್ ನಮ್ಮ ರಿಟರ್ನ್ ಟ್ರಕ್ನ ಸ್ಟಾರ್ಟ್ ಮಾಡಿದ್ವಿ. ಸೊ ಈ ರಿಟರ್ನ್ ಟ್ರಕ್ ಸ್ವಲ್ಪ ಟೈರ್ಡ್ ಆಗೇ ಇತ್ತು. ಬಿಕಾಸ್ ಅವ್ರು ಆಗ್ಲೇ ಟಯರ್ಡ್ ಆಗ್ಬಿಟ್ಟಿದ್ರು ಹೋಗೋವಾಗ್ಲೇನೆ. ವಾಪಸ್ ಬರೋವಾಗ ಅವ್ರಿಗೆ ಮತ್ತೆ ವಾಪಸ್ ನಡ್ಕೊಂಡು ಹೋಗ್ಬೇಕಲ್ವಾ ಅಂತ ಅಂದ್ಬಿಟ್ಟು ಒಂದ್ ಸ್ವಲ್ಪ ಬೇಜಾರು ಕೂಡ ಇತ್ತು ಅವರು. ಹಾಗಾಗಿ ಸ್ವಲ್ಪ ಇದು ಹೋಗೋವಾಗ ಸ್ವಲ್ಪ ಲೇಟ್ ಆಯ್ತು ಅಂತಾನೆ ಹೇಳ್ಬೋದು. ಆದ್ರೆ ನಾವು ಅಂತೂ ಇಂತೂ ಅವ್ರಿಗೆ ಸ್ವಲ್ಪ ಜೋಶ್ ತುಂಬಿಸ್ಕೊಂಡು ನಾವು ಫೈನಲ್ ಆಗಿ ಟಾಪ್ ವ್ಯೂ ಮತ್ತೆ ವಾಪಸ್ ಇನ್ನೊಂದ್ಸತಿ ಮೇಲೆ ಹತ್ಕೊಂಡು ಬಂದು ಕೆಳಗೆ ಇಳ್ಕೊಂಡು ಹೋಗೋದೇ ಟ್ರಕ್ ಕಂಪ್ಲೀಟ್ ಆಗ್ತಿತ್ತು. ಅದನ್ನು ಅವ್ರ ಜೊತೆಗಿದ್ದು ಅವ್ರಿಗೆ ಹೆಲ್ಪ್ ಮಾಡ್ತಾ ನಾವು ಈ ಟ್ರಕ್ನ ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿದ್ವಿ ಅಂತಾನೆ ಹೇಳ್ಬೋದು. ಕೆಳಗಡೆ ಬಂದ್ಮೇಲೆ ನಾವು ಊಟ ಮಾಡ್ಕೊಂಡು ಈ ಟ್ರಕ್ನ ಫುಲ್ಲಿ ಸಕ್ಸಸ್ಫುಲಿ ಆಗಿ ಕಂಪ್ಲೀಟ್ ಮಾಡಿದ್ವಿ ವಿತ್ ಲಾಟ್ಸ್ ಆಫ್ ಮೆಮೊರೀಸ್ ಅಂತ ಹೇಳ್ಬೋದು. ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಎವ್ರಿವನ್ ಫಾರ್ ವಾಚಿಂಗ್.